ಹಾಯ್ ಎಲ್ಲಾರು ಹೆಂಗದ್ರಿ? ಎಲ್ಲಾರು ಆರಾಮದ್ರಿ ಅಂತ ಅನ್ಕೊಂಡೀನಿ. ಫ್ಯಾಮಿಲಿ ಇವತ್ತಿನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡಕತ್ತಿದ್ದೆ ನಮ್ಮ ಮನೆಯಿಂದ. ಫ್ಯಾಮಿಲಿ ಈ ಟೈಮ್ ಮಧ್ಯಾಹ್ನ ಸ್ಟಾರ್ಟ್ ಮಾಡೇನ್ರಿ. ನಾನು 1:40ಕ್ಕೆ ಸ್ಟಾರ್ಟ್ ಮಾಡೀನಿ. ಟೈಮ್ ನೋಡಿ ಸ್ಟಾರ್ಟ್ ಮಾಡಿಲ್ಲ, ಆದ್ರೆ ಬೆಳಿಗ್ಗೆ ಸ್ಟಾರ್ಟ್ ಮಾಡ್ಬೇಕಿತ್ತು. ನಾನು ಬೆಳಿಗ್ಗೆ ಸ್ಟಾರ್ಟ್ ಮಾಡಲಿಲ್ಲ, ಯಾಕಂದ್ರೆ ಸ್ವಲ್ಪ ಕೆಲಸ ಇತ್ತು. ಹಿಂಗಾಗಿ ಲಾಗತ್ತೆ ಎಲ್ಲ ಎಡಿಟ್ ಮಾಡೋದಿತ್ತು. ಒಂದಿಷ್ಟು ಎಡಿಟ್ ಮಾಡೀನಿ. ಬೆಳಿಗ್ಗಿಂತ ಲಾಗ್ ಕಂಟಿನ್ಯೂ ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ ನನಗೆ, ಅದಕ್ಕೆ ಈಗ ಸ್ಟಾರ್ಟ್ ಮಾಡಕತ್ತೀನಿ. ಸೊ ಫ್ಯಾಮಿಲಿ ಮ್ಯಾಗಿಂದ ನಮ್ಮ ಫ್ಯಾಮಿಲಿ ಜೊತೆ ವ್ಲಾಗ್ ಬರ್ತಿರ್ತಾವೆ, ಫ್ಯಾಮಿಲಿ ಜೊತೆ ಗೇಮ್ಸ್ ಬರ್ತಿರ್ತಾವೆ ಅನ್ನಕತ್ತ ಒಂದಿಷ್ಟು ದಿವಸ ಆತ್ರಿ. ನಾನು ಆದ್ರೆ ಆಗಿರ್ಕಿಲ್ಲ, ಯಾಕಂದ್ರೆ ತಡ್ರಿ ಫ್ಯಾಮಿಲಿ ಯಾರೋ ಬಂದ. ಇಷ್ಟು ದಿವಸ ಅನ್ನತ್ತಿದ್ದೆ ನಾನು ಫ್ಯಾಮಿಲಿ ಜೊತೆ ವ್ಲಾಗ್ ಮಾಡ್ಬೇಕು, ಫ್ಯಾಮಿಲಿ ಜೊತೆ ಕಾಂಟೆಂಟ್ ಮಾಡ್ಬೇಕಂತೇಳಿ, ಗೇಮ್ಸ್ ಆಡ್ಬೇಕಂತೇಳಿ. ಆದ್ರೆ ಆಗಿರ್ಕಿಲ್ಲ, ಯಾಕಂದ್ರೆ ಇಷ್ಟು ದಿವಸ ಕೆಲಸ ಕೊಟ್ಟಿದ್ರಿ ಫ್ಯಾಮಿಲಿ. ಈಗ ಹೋಗ್ತಾರ, ಅದ್ರ ಖಾಲಿ ಇದ್ದ ಟೈಮ್ನಾಗ ವಾರಕ್ಕೆ ಒಂದು ವೀಡಿಯೋ ಅಪ್ಲೋಡ್ ಆಗ್ಬೋದು ಅಷ್ಟೇ ಫ್ಯಾಮಿಲಿ ಜೊತೆ. ಯಾಕಂದ್ರೆ ಅವರು ಮನ್ಯಾಗ ಇರೋದಿಲ್ಲ, ಕೆಲ್ಸಕ್ಕೆ ಹೋಗಿರ್ತಾರೆ. ನಾನು ಒಬ್ಬರಿಗೆ ಖಾಲಿ ಇದ್ದಿದ್ದು ಮನ್ಯಾಗ. ನಮ್ಮ ತಮ್ಮನ ಕಾಲೇಜ್ಗೆ ಹೋಗ್ತಾನೆ. ನಾ ಅದಕ್ಕೆ ಖಾಲಿ ಇದ್ದಾನೆ ಅಂದ್ರೆ ಕಾಲೇಜ್ ಸ್ಟಾರ್ಟ್ ಆಗತ್ತೆ ರೀ ನಂದು. ನಾ ಏನು ಅಡ್ಡಾಡತ್ತಿಲ್ಲ, ಖಾಲಿ ಕಾಲೇಜ್ ಸ್ಟಾರ್ಟ್ ಆಗತ್ತೆ ಈಗ ನಂದು. ಇನ್ನೊಂದು ತಿಂಗಳು ಆಗಸ್ಟಿಗೆ ಸ್ಟಾರ್ಟ್ ಆಗತ್ತೆ ಕಾಲೇಜ್. ಹಿಂಗ್ಯಾಕೆ ಸುಡಾತೀನಿ ಅಂದ್ರೆ ಊಟ ಮಾಡೀನಿ ರೀ ಫ್ಯಾಮಿಲಿ. ಈಗ ಕಾರ್ ಹತ್ತೈತ್ರಿ, ಅದು ಕಾರ್ ಹತ್ತೈತಿ. ಊಟ ಮಾಡ್ಕೊಂತ ಮಲ್ಲು ಜಂಕಡಿ ಕಾಮಿಡಿ ನೋಡ್ಕೊಂತ ಕೂತೈತ್ರಿ. ಮಲ್ಲು ಜಂಕಡಿ ಮದರ್ಸೈತ್ರಿಪ್ಪ ಇದೆ. ಮಲ್ಲು ಜಂಕಡಿ ಕಾಮಿಡಿ ನೋಡ್ಕೋ ಅಂತ ಕುಂತಿದ್ದೆ ರೀ ಫ್ಯಾಮಿಲಿ. ಊಟ ಮಾಡ್ಕೋ ಅಂತ ಕೂತಿದ್ದೆ. ಸೊ ಫ್ಯಾಮಿಲಿ ಒಂದು ವಿಡಿಯೋ ಮಾಡ್ಬೇಕು. ನಿಮ್ಮ ಡಿ ಬಾಸ್ ಫೋನ್ ಹಚ್ಚೀನಿ. ನಿಮ್ಮ ಎಮ್ ಡಿ ಗಮ್ಮರ್ ಬರಲ್ಲ ಅಂತವ, ಎಲ್ಲಿ ಊರಿಗೆ ಹೊಂಟಾನಂತ. ಒಂದು ಇದಾದ ಕತಿ ಬರೀ ವಿಡಿಯೋ ಮಾಡೋಣ ಅಂದಾಗೆಲ್ಲ ಊರಿಗೆ ಹೋಗಿರ್ತಾನವ. ಮತ್ತು ನವೀನು ಬರತ್ತಾನ. ಅವನು ಈಗೀಗ ಸೇರ್ಯಾನ ನಮ್ಮ ವಿಡಿಯೋ ಮಾಡಮ್ ಬ್ಲಾಗಿಗೆ. ಡಿ ಬಾಸು ಬರತ್ತಾನ, ನವೀನು ಬರತ್ತಾನ. ಬಂದು ವಿಡಿಯೋ ಮಾಡ್ತೀವ್ರಿ ಈಗ. ನೋಡಿರಿ ಫ್ಯಾಮಿಲಿ, ಆ ವಿಡಿಯೋ ನಿಮಗೆ ಬಂದಿರ್ತದೆ. ಈ ಲಾಗಿನ ಮುಂಚೆಗೆ ಬಂದಿರ್ತದೆ. ಅದನ್ನ ಮ್ಯಾಗ ಹಾಕಿರ್ತೇನೆ ನೋಡಿರಿ. ಇಲ್ಲಿ ಇಲ್ಲೋ ಅಲ್ಲಿ ಗೊತ್ತಿಲ್ಲ, ಒಟ್ಟು ಹಾಕಿರ್ತೇನೆ ಇಲ್ಲಿ ಮ್ಯಾಗ. ಸೊ ಫ್ಯಾಮಿಲಿ ಸ್ಟೇಟಿನಾಗೆ ಆಮೇಲೆ ಸಿಗ್ತಾನೆ ನಿಮಗೆ. ಸೊ ಗಾಯ್ಸ್, ನಿಮ್ಮ ನವೀನನ್ನು ಫೈನಲಿ ಕೈ ಕೊಟ್ರಿ. ಅವನು ಹೊಲಕ್ಕೆ ಹೊಂಟಾನಂತ್ರಿ ಫ್ಯಾಮಿಲಿ. ಏನು ಒಬ್ಬೊಬ್ರು ಕೈ ಕೊಡಕತ್ತಾರ ರೀ. ಹಿಂಗೆ ಒಂದು ವಿಡಿಯೋ ಮಾಡ್ಬೇಕಂದಾಗ ಕೈ ಕೊಟ್ಟಿರ್ತಾರ ಅವ್ರು. ನೀನು 4 ಮಂದಿ ವಿಡಿಯೋ ಐತ್ರಿ ಫ್ಯಾಮಿಲಿ. 4-5 ಮಂದಿ ವಿಡಿಯೋ. ಇಬ್ಬರು ತಪ್ಪಿಸ್ಕೊಂಡ್ಬಿಟ್ಟಿರೋದ್ರ. ಈಗ ಉಳಿದಿದ್ರು ಇಬ್ಬರ ನಾವ ರೀ ಫ್ಯಾಮಿಲಿ. ನಮ್ಮ ಡಿ ವಾಸ್ ನಾನು ನಾವು ಇಬ್ಬರ ಮಾಡ್ಕೊಂಡಿರೋದು ವಿಡಿಯೋ. ಏನು ಮಾಡೋಕೆ ಬರೋಂಗಿಲ್ಲ. ಅದು ಬಿಟ್ಟರೆ ಪೆಂಡಿಂಗ್ ಅಂತ ಇಲ್ಲಿ ವಿಡಿಯೋ ಒಂದು ಲಾಗ್ ಅಷ್ಟೇ ಐತಿ. ಇವತ್ತು ಹಾಕಕ್ಕೆ ನಾಳೆಗೆ ಹಾಕಕ್ಕೆ ಯಾವುದಿಲ್ಲ. ಅದಕ್ಕೆ ಅದನ್ನು ಮಾಡಬೇಕು, ಅನಿವಾರ್ಯ ಮಾಡಬೇಕ್ರಿ ಫ್ಯಾಮಿಲಿ. ಏನೋ ಬಂದರೂ ಮಾಡಬೇಕು. ಈಗ ಇಬ್ಬರ ಆದರೂ ಮಾಡಬೇಕ್ರಿ ಫ್ಯಾಮಿಲಿ. ನೋಡಿರಿ ಫ್ಯಾಮಿಲಿ ಬಂದಿರ್ತೈತೆ ನಿನ್ನೆ. ಏನು ಮಾಡಕ್ಕೆ ಬರೋಂಗಿಲ್ಲ ರೀ, ಅವರು ಬರೋಂಗಿಲ್ಲ ಅಂದ್ರೆ ಅದಕ್ಕೆ ನಾವು ಅಷ್ಟೇ ಮಾಡಿರತ್ತಂತೇಳಿ ನಮ್ಮ ಡ್ಯೂಟಿ ಬಾಸಿಗೆ ಫೋನ್ ಹಚ್ಬೇಕು. ಈಗ ಆಗಾಳ ಹಚ್ಚಿದ್ದೆ, ಬರ್ತಾನಂದ ಊಟ ಮಾಡಿ. ಇವು ನಮ್ಮ ಹಚ್ಬೇಕು. ಅವ್ನು ಬಂದಂದ್ರೆ ಹೇಳ್ತೇನೆ ರೀ ಫ್ಯಾಮಿಲಿ. ಬರ್ಲಿಕ್ಕಂದ್ರೆ ಹೇಳ್ತೇನೆ ರೀ ನಿಮಗೆ. ಏನಕ್ಕೈತೆ ಯಾರಿಗೆ ಗೊತ್ತು. ಬರೀ ಎದುರಾಗ ಬಂತು ರೀ ನನ್ನ ಬ್ಲಾಗ್. ಸೊ ಫ್ಯಾಮಿಲಿ ಈಗ ನಿಮ್ಮ ಡಿ ಬಾಸ್ ಬಂದಾನ. ನಿಮ್ಮ ಡಿ ಬಾಸ್ ಮತ್ತು ನಾನು ಅದು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇಬ್ಬರು ಆಗಿದ್ವಲ್ಲ ರೀ ಫ್ಯಾಮಿಲಿ. ಇಬ್ಬರಿಂದ ಆಗೋದಿಲ್ಲ ಅದು. ಹಿಂಗಾಗಿ ನಾವು ಹಿಂದಾಡು ಮಾಡೋಣ ಅಂತೇಳಿ ನಿಮ್ಮ ಎಮ್ ಡಿ ಗೇಮರ್ ಬರ್ತಾನೆ ಏನು ಮಾಡ್ತಾನೆ ಒಬ್ಬಟ್ಟು ಫೋನ್ ಹಚ್ಚಿ ಬಂದ್ರೆ ಅದೊಂದು ವಿಡಿಯೋ ಮಾಡ್ಬೇಕು ಫ್ಯಾಮಿಲಿ. ಬರ್ರಿ ಈಗ ಹೊಂಟಿರಿ. ನಂಗೆ ಸುಮ್ಮನೆ ಕೆಲಸ ಐತ್ರಿ ಫ್ಯಾಮಿಲಿ ಸ್ವಲ್ಪ. ಅಲ್ಲಿ ಹೋಗಿ ಆಮೇಲೆ ಸಿಗ್ತಾನಂತೀರಿ ನಿಮ್ಗೆ. ನಿಮ್ಮ ಎಮ್ ಡಿ ಗೇಮರ್ ಬಂದಿಂದ ವಿಡಿಯೋ ಮಾಡೋ ಮುಂದೆ ಸಿಗ್ತಾನಂತೀರಿ ಫ್ಯಾಮಿಲಿ. ಈಗ ಮನೆಗೆ ಬಂದು ಒಂದೊಂದು ಸ್ವಲ್ಪ ಏನೋ ಕೆಲಸ ಇತ್ತಂತ ನಿಮ್ಮ ಡಿ ಬಾಸ್ ಅಂದ. ಅದಕ್ಕೆ ಮನೆಗೆ ಬಂದೆ. ಮುಗಿಸ್ಕೊಂಡತ್ತಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೀವಿ. ಈಗ ಒಂದೇನು ಕೆಲಸ ಇತ್ತಂತ ಕೆಲಸ ಮುಗಿಸ್ಕೊಂಡು ಬಂದೇವಿ. ಏನು ಕೆಲಸ ಹೇಳಂಗಿಲ್ಲ ನಿಮಗೆ. ಬೇರೆನೇ ಐತೆ ನಮ್ಮ ಡಿ ಬಾಸ್. ನಮ್ಮ ತಮ್ಮನ ಇಯರ್ಬಡ್ಸ್ ಊರಿಗೆ ಹೊಂಟಾನ್ರಿ ಫ್ಯಾಮಿಲಿ. ಚಾರ್ಜ್ ಇಟ್ಟು ಹೋಗಿದ್ದ. ಅಯ್ಯೋ ಬಾರೋ. ಅದಕ್ಕೆ ಚಾರ್ಜ್ ತೆಗಿಯಾಕಂತ ಮನೆಗೆ ಬಂದೇನಿ. ಚಾರ್ಜ್ ತೆಗೆದು ಈಗ ಮತ್ತೆ ಹೋಗ್ಬೇಕ್ರಿ ಫ್ಯಾಮಿಲಿ. ಅಲ್ಲಿ ಹೋಗಿ ಜಳ ಭಾಳ ಇತ್ತು. ಎಷ್ಟಂತ ಫ್ಯಾನ್ ಹಚ್ಕೊಂಡು ಕುಂದ್ರೋದು ಮನ್ಯಾಗ. ಹಿಂಗಾಗಿ ಜಳ ಭಾಳ ಇದ್ದಿತ್ತು. ಕಟ್ಟಿಗೆ ಹೋಗ್ರಿ ಫ್ಯಾಮಿಲಿ. ಇಲ್ಲಿ ಸಾಲಿ ಅಂತೇಳಿ ಒಂದು ಸಾಲು ಬಿಟ್ಟಿಲ್ಲ. ಏನೋ ಹೈಸ್ಕೂಲ್ ಏನೂ ಬಿಟ್ಟಿಲ್ಲ. ಹೈಸ್ಕೂಲ್ದಾಗ ಪ್ರೈಮರಿ ಒಳಗೆ ಒಂದು ಕಟ್ಟಿ ಐತ್ರಿ ಫ್ಯಾಮಿಲಿಯಲ್ಲಿ. ಸರ್ಕಾರ ದವಾಖಾನೆ ಅಂತ ಒಂದು ಕಟ್ಟಿ ಐತಿ. ಸರ್ಕಾರ ದವಾಖಾನೆ ಬದು ಒಂದು ಅಲ್ಲಿ ಹೋಗಿ ಕುಂತ ಒಂದು ಸ್ವಲ್ಪ ಗಾಳಿ ತೊಗೊಂಡು ಒಂದಿಟ್ಟು ಕುಂತ ನಿಮ್ಮ ಎಮ್ ಡಿ ಗೇಮರ್ಗೆ ಫೋನ್ ಹಚ್ಚಿ ಬರ್ತಾನಲ್ಲ ಎಲ್ಲ ಡಾಕ್ ಕ್ಲಿಯರ್ ಮಾಡ್ಕೊಂಡು ನಾವು ಬಂದ್ರೆ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಆಮೇಲೆ ಸಿಗ್ತಾನಂತೀರಿ ನಿಮ್ಗೆ. ಸ್ಟೇಟಿನಾಗಿರಿ ಎಮ್ ಡಿ ಗೇಮರ್ ಬಂದಿದ್ದೆ ಭಾಳ ಆತಲ್ಲ. ಸ್ಟೇಟಿನಾಗಿರಿ ಫ್ಯಾಮಿಲಿ. ಆಮೇಲೆ ಸಿಗ್ತಾನಂತ ನಿಮ್ಗೆ. ಇಲ್ಲಿ ನೋಡಿರಿ ಭಾಳ ಆತಾತ. ನಾ ಮೊಬೈಲ್ ಚಾರ್ಜ್ ಇಟ್ಟು ನಮ್ಮ ಹಳೆ ಮೊಬೈಲ್ ರೀ ಇದು. ಭಾಳ ಚಾರ್ಜ್ ಅನ್ಕೊಳ್ಳಿ ನೆನಪಾತು ನನಗೆ. ಇದಷ್ಟಿಗೆ 97 ಐತಿ. ಇರಲಿ ಸಾಕೈತೆ. ಸೊ ಫ್ಯಾಮಿಲಿ ಚಾರ್ಜ್ ಅನ್ಕೊಳ್ಳಿ ನೆನಪಾತು ನನಗೆ. ನನ್ನ ಮೊಬೈಲ್ ಒಂದು ಈಟ್ ಚಾರ್ಜ್ ನಿಂತಿರೋಲ್ದು ರೀ. ಒಟ್ಟು ಪಟ್ ಹೊಂಟೈತಿ. ಯಾಕಂದ್ರೆ ಸಿಮ್ ಬೇರೆ ಹಾಕೇನ್ರಿ ನಾನು. ಸಿಮ್ ಬೇರೆ ಹಾಕಿದ್ದಕ್ಕೆ ನೆಟ್ವರ್ಕ್ ಒಂದಿಲ್ಲ ರೀ ಫ್ಯಾಮಿಲಿ. ಅದು ಊರಾಗ ಸ್ವಲ್ಪ ಐತಿ ನೆಟ್ವರ್ಕ್. ನಾ ಬೇರೆ ಅದಕ್ಕೆ ತೊಗೊಂಡಿದ್ದೆ. ಅದಕ್ಕೆ ಫ್ರ್ಯಾಂಕ್ ಕಾಲ್ ಮಾಡೋದು ತೊಗೊಂಡಿದ್ದೆ ನಾನು.
ಪ್ರ್ಯಾಂಕ್ ಕಾಲ್ ಆಗಿಲ್ಲ, ಇನ್ನೊಂದು 10 ದಿವಸ ಐತಿ ಬರೀ ಅದು ಕರೆನ್ಸಿ, ಅದ್ರೊಳಗೆ ಪ್ರ್ಯಾಂಕ್ ಕಾಲ್ ಮಾಡ್ಬೇಕು ನಾ ಈಗ. 10 ದಿವಸ ಒಳಗೆ ಪ್ರ್ಯಾಂಕ್ ಕಾಲ್ ಮಾಡ್ತೇನೆ ಅನ್ನಕತ್ತ 15 ವಿಡಿಯೋ ಹೋಗಿ ನಾನು ಈಗಾರ ಮಾಡ್ಬೇಕ್ರಿ ಫ್ಯಾಮಿಲಿ. ಇನ್ನು 10 ದಿವಸ ಒಳಗೆ ಪ್ರ್ಯಾಂಕ್ ಕಾಲ್ ಮಾಡ್ಲಿಕ್ಕಂದ್ರೆ ಕರೆನ್ಸಿ ಅನ್ನಕತ್ ನಾನು ಪ್ರ್ಯಾಂಕ್ ಕಾಲ್ ಮಾಡೋಕ್ಕಾಗಲ್ಲ, ನನಗೆ ಬೇರೆ ನಂಬರ್ ತೊಗೋಬೇಕಾಗತ್ತೆ ನಾ ಮತ್ತೆ. ಅದ್ರ ಸಂಬಂಧ ಸಿಮ್ ತೊಗೊಂಡೇನಿ ಅದನ್ನು. ಸೊ ಫ್ಯಾಮಿಲಿ ಈಗ ಹೋಗ್ಬೇಕು. ಇದು ಜಳ ನೋಡ್ರಿ ಫ್ಯಾಮಿಲಿ, ನಿಮ್ಗೆ ಕಾಣೋಲ್ಲ ರೀ ಇಲ್ಲಿ ಜಳ ನೋಡ್ರಿ. ಈಗ ಮತ್ತೆ ಸಾಲಿ ಕಡೆ ಹೋಗ್ರಿ. ನಿಮ್ಮ ಡಿ ಬಾಸ್ ಬರ್ತಾನೆ ಅಂತ ಹೇಳ್ಯಾನ. ನಿಮ್ಮ ಡಿ ಬಾಸ್ ಸತಿ ಬಂದಿಂದ ಸಾಲಿ ಕಡೆ ಹೋಗಿ ಒಟ್ಟು ಗಾಳಿ ಗಟ್ಟಿ ಕುಂತ ಆಮೇಲೆ ಸಿಗ್ತಾನೆ ಅಂತ ನಿಮ್ಗೆ ಸೀದಾ ನಿಮ್ಮ ಡಿ ಬಾಸ್ ಕಡೆ ಸಿಗ್ತಾನೆ. ನಿಮ್ಗೆ ಸ್ಟೇಟ್ಯೂನ್ ಆಗಿರ್ರಿ. ಸೊ ಫ್ಯಾಮಿಲಿ ನೋಡ್ರಿ ಇಲ್ದು ಹೆಂಗೆ ಮಕ್ಕೊಂಡೈತಿದ್ದು. ನಾವಿಲ್ದಾಗ ನಮ್ಮ ಮನೆ ಕಾಯ್ತೈತ್ರಿ ಇದು. ಅದ್ರ ಊಟದ ತಟ್ಟಿ ಆದ ಒಟ್ಟು ನಮ್ಮ ಮನೆ ಕಾಯ್ದು ಇದ್ರಿ ಅದ್ರ ಕೆಲಸ. ಸೊ ಫ್ಯಾಮಿಲಿ ನೋಡ್ರಿ ಇಲ್ದು ನಿಮ್ಮ ಡಿ ಬಾಸ್ ನೀರು ತುಂಬ್ಕೊಂಬರಕ್ಕೆ ಬಂದಾನ. ಯಪ್ಪ ನಿಮ್ಮ ಡಿ ಬಾಸ್ ನೀರು ತುಂಬ್ಕೊಂಬರಕ್ಕೆ ಬಂದಾನ ನೋಡ್ರಿ. ಇಲ್ಲ ಬಿಸಿಲಾಗ ಒಬ್ಬ ನಿಂತಾರ ಅಲ್ಲಿ ಮನೆ. ನನಗೆ ಏನಂತ ಹೇಳ್ಬೋದು ನನಗೆ ಗೊತ್ತೇನ್ರಿ, ಮನೆ ಅಲ್ಲಿ ಸಾಲಿ ಕಡೆ ಬಾ ಕುಂದೂರ್ನ ಅಂತ ಹೇಳಿ ಬಂದು ಇಲ್ಲಿ ನೀರು ತುಂಬಕ್ಕೆ ಬಂದಾನ. ಏಯ್ ಭಾಳ ಬಿಸ್ಲಿಗಟ್ಟು ಹೋಗಿಲ್ಲ ಕಾಣೋಲ್ಲಿ. ಹಿಂದಕ್ಕೆ ಹೋಗಿ ಹಿಂದಕ್ಕೆ ನೋಡ್ರಿ ಹೆಂಗೆ ನಿಂತಾನ. ಓಯ್ ಕಾಣವಲ್ಲವ. ಹೊಳಸ್ರಿ ಸಂತ್ರ ಅವನಟ ಹೊಳಸ್ರಿ ಅವನ ಹಿಂದಕ್ಕೆ ಹೋಗ, ಬಿಸ್ಲಿಗೆ ಹೋಗ. ಹಾಂ ಬರೋಬ್ಬರ ಐತೆ. ಹೊಳ್ಳೆ ಒಂದು ಸ್ವಲ್ಪ ಪೋಸ್ ಕೊಟ್ಟು ಚಂದದಿ. ಸೊ ಫ್ಯಾಮಿಲಿ ಈ ವ್ಲಾಗ್ನ ಈಗ ಏನು ಮಾಡ್ತೀನಿ ಯಾಕಂದ್ರೆ ಯಾರು ಬರಲಿಲ್ಲ ರೀ ಫ್ಯಾಮಿಲಿ ವೀಡಿಯೋ ಮಾಡೋಕ್ಕೆ. ಅವ ಡಿ ಬಾಸ್ ಬರ್ತಾನ, ನಾವು ಹೊಲಕ್ಕೆ ಹೋಗ್ಬಿಟ್ರಿ. ಅವ ನಿಮ್ಮ ಎಮ್ ಡಿಗೆ ಮರು ಊರಿಗೆ ಹೋದ, ಅವ ಬರಲಂತ. ಹಿಂಗಾಗಿ ನಾನು ಒಬ್ಬ ಏನು ಮಾಡಿದೆ, ಅವ ಎಮ್ ಡಿಗೆ ಮರು ಈಗ ಬಂದು ಅವ ದರ್ಶನ್ ಬರ್ತಾನೆ ವೀಡಿಯೋ ಮಾಡೋಣ ಅಂತೇಳಿ ದರ್ಶನ ಹೋದ್ರಿ ತಂದೆ. ಅವ ಹಿಂಗಾಗಿ ಏನು ಮಾಡ್ಬೇಕಂತ ತಿಳಿಯೋದು. ಅದಕ್ಕೆ ಈ ವ್ಲಾಗ್ ಮಾಡ್ಬೇಕಂದ್ರೆ ಕಂಟಿನ್ಯೂ ಮಾಡ್ಬೇಕಂದೆ ಈ ವ್ಲಾಗ್. ಅದನ್ನು ಆದ್ರೆ ಈ ವ್ಲಾಗ್ ಮಾಡೋ ಮನಸ್ಸೇ ಇಲ್ಲ. ಅದಕ್ಕೆ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡಕತ್ತೀನಿ. ಯಾರೂ ಬರಲಿಲ್ಲ ರೀ ಫ್ಯಾಮಿಲಿ ಅವ್ರ ವ್ಲಾಗ್ ಮಾಡೋಕ್ಕೆ, ಈ ವಿಡಿಯೋ ಮಾಡೋಕ್ಕೆ. ಹಿಂಗಾಗಿ ನಾನು ಬೇಡ ಅಂತೇಳಿ ಆ ಕಾಂಟೆಂಟ್ ತಲೆಯಾಗಿನ ತೆಗೆದೆ ಮತ್ತು ನೋಡಿರತ್ತಂತೇಳಿ ಫ್ಯಾಮಿಲಿ ಜೊತೆ ಒಂದು ಕಾಂಟೆಂಟ್ ಮಾಡ್ಕೊಂತ ಹೋಗೋಣ್ರಿ. ಇನ್ನು ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ಈ ವ್ಲಾಗ್ ಸ್ಟಾರ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಒಂದು ನೆಕ್ಸ್ಟ್ ವ್ಲಾಗ್ ಅಂದ್ರೆ ನಾಳೆ. ಈ ವ್ಲಾಗ್ ಸಣ್ಣದಾಗಿತ್ತು, ಆದರೆ ಇನ್ನೂ ಮಾಡ್ಬೋದಿತ್ತು. ನಾ ವ್ಲಾಗ್ ಆದ್ರೆ ಮಾಡೋಕ್ಕೆ ಮನಸ್ಸಿಲ್ಲ ನಂಗೆ. ಏನೋ ಗೊತ್ತಿಲ್ಲ ರೀ ಫ್ಯಾಮಿಲಿ. ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ಬೇಕು ಅನ್ನಿಸ್ತು. ಅದಕ್ಕೆ ಈ ವ್ಲಾಗ್ ಇಲ್ಲಿಗೆ ಏನು ಮಾಡಕತ್ತೀನಿ. ನಿಮಗೆ ಮುಂದಿನ ವ್ಲಾಗ್